ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ರೆಸಿಪಿ ಬಂದು ಚಿಕನ್ ಸುಕ್ಕ, ಕೋಳಿ ಸುಕ್ಕ ಅಂತ ಹೇಳ್ಬೋದು, ಮಂಗಳೂರು ಸ್ಪೆಷಲ್ಲು. ಇವಾಗ ಇದಕ್ಕೆ ನಾನಿಲ್ಲಿ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ಒಂದೆರಡು ಖಾರಕ್ಕೆ. ಇದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಮೇನ್ ಕಲ್ಲರು ಮತ್ತು ಟೇಸ್ಟ್ ಎರಡು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅಲ್ಲದೆ ನಾವು ಇದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಾಕ್ತೀವಿ, ಮತ್ತು ಕಾಳು ಮೆಣಸು ಹಾಕೋದ್ರಿಂದ ಇನ್ನೂ ತುಂಬ ಖಾರ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾಯಿಲ್ಲ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತೆಂಗಿನೆಣ್ಣೆನ ಸೇರಿಸ್ತಾ ಇದ್ದೀನಿ. ಈ ಸುಕ್ಕ ರೆಸಿಪಿಗೆ ತೆಂಗಿನೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ರುಚಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಏಕೆಂದರೆ ಮೆಣಸಿನ್ಕಾಯಿ ಹುರಿಯುವಾಗ ಕೆಲವರಿಗೆ ಘಾಟಾದರೆ ಅದು ಕೆಮ್ಮೆಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಮ್ಮಿ ಉರಿನಲ್ಲಿ ಇಟ್ಕೊಂಡು ನೀಟಾಗಿ ಗರಿ ಗರಿಯಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ನೀವು ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಇದು ಕಲರ್ ಕಪ್ಪಾಗಿಬಿಡುತ್ತೆ, ಸೀದೋಗುತ್ತೆ. ಸುಕ್ಕದ ಕಲರು ಅಷ್ಟೇ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಕಮ್ಮಿ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಾಗ್ತಾ ಬರ್ತಿದೆ, ಗೊತ್ತಾಗತ್ತೆ ನಿಮಗೆ. ನೋಡಿ, ಇಷ್ಟಾಗಿದೆ. ಇವಾಗ ಒಂದು ಪ್ಲೇಟಿಗೆ ಎತ್ತಿಕೊತಾ ಇದ್ದೀನಿ. ಇವಾಗ ಇದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು 1/4 ಸ್ಪೂನಿಗಿಂತ ಕಡಿಮೆ ಸಾಸಿವೆ ಮತ್ತು ಒಂದು 1/4 ಸ್ಪೂನಿಗಿಂತ ಕಡಿಮೆ ಒಂದು 10ರಿಂದ 15 ಕಾಳಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆನ ಫಸ್ಟು ನೀಟಾಗಿ ಚಟಪಟ ಅಂತ ಅನ್ನೋ ಥರ ಹುರ್ಕೊಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಮತ್ತು ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕಿ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಧನಿಯಾ ಕಾಳನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಧನಿಯಾ ಕಾಳು ಹಾಕೋದ್ರೇ ತುಂಬ ಚೆನ್ನಾಗಾಗೋದು. ಧನಿಯಾ ಪೌಡ್ರೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 1ರಿಂದ 1.5 ಇಂಚಷ್ಟು ಚಕ್ಕೆನ ಸೇರಿಸ್ಕೊತಿದ್ದೀನಿ. ಒಂದು 3ರಿಂದ 4 ಲವಂಗನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಮಸಾಲೆ ಹಾಕಬೇಡಿ, ಸ್ವಲ್ಪ ಕಡಿಮೆ ಮಸಾಲೆನೇ ಸಾಕಾಗತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನ ಸೇರಿಸ್ತಾ ಇದ್ದೀನಿ. ಒಂದು 2 ಕಾಳು ಏಲಕ್ಕಿನ ಹಾಕ್ತಾಯಿದ್ದೀನಿ. ಒಂದು 2-3 ಕಾಳು, ಒಂದು 2-3 ಏಲಕ್ಕಿ ಅಲ್ಲ, ಒಂದು 2-3 ಕಾಳಷ್ಟು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದ್ರದ್ದು ನಾವು ಫ್ರೈ ಆಗ್ತಾಯಿದೆ ಅನ್ನುವಾಗಲೇ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿನಲ್ಲೆಲ್ಲ ಮಾಡಿಟ್ಕೊಂಡ್ರೆ ನೀವು ಚಿಕನ್ ಸುಕ್ಕಾಗೆ ಹಾಕ್ಬೋದು. ಅದು ಬಿಟ್ಟು ಬೇರೆ ನೀವು ಕಡಲೆ ಸುಕ್ಕ ಎಲ್ಲ ಮಾಡುವಾಗ ಅದನ್ನು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದಾಗಿದೆ. ಇದನ್ನೊಂದು ಪ್ಲೇಟಿಗೆ ಎತ್ತಿಕೊತಾ ಇದ್ದೀನಿ. ಮೆಣಸಿನ್ಕಾಯಿ ನೀಟಾಗಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ತಕ್ಷಣ ಯಾರಾದರೂ ಬಂದರು ಅನ್ನೋ ಟೈಮಲ್ಲಿ ನಾವು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಎಮರ್ಜೆನ್ಸಿಗೆ ಮಾಡ್ಕೊಬೋದು. ಆದರೆ ತಕ್ಷಣ ಮಾಡಿ ಈ ಥರ ಹುರಿದು ಮಾಡೋದ್ರಿಂದನೇ ಟೇಸ್ಟ್ ಚೆನ್ನಾಗಾಗೋದು. ಆದರೆ ಕೆಲವೊಂದು ಸಲ ಕಮ್ಮಿ ಕ್ವಾಂಟಿಟಿ ಆಗುತ್ತೆ, ಮಾಡಿ ಇಟ್ಕೊಬೋದು 1-2-3 ಡೇಸಿಗೆ ಆಗೋ ಥರ. ನೋಡಿ, ಈ ರೀತಿ ಮಾಡಿ ನೀಟಾಗಿ ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಹಾಕೋದಕ್ಕಿಲ್ಲ, ಹಾಗೆ ಪೌಡರ್ ಮಾಡ್ಕೊಳ್ಳಿ. ಇವಾಗ ಸುಕ್ಕ ಮಾಡೋದಕ್ಕೆ ಒಂದು ಮಡಿಕೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ತೆಂಗಿನೆಣ್ಣೆನ ಸೇರಿಸ್ತಾ ಇದ್ದೀನಿ. ಮಂಗಳೂರು ರೆಸಿಪಿ ಅಂತಂದರೆ ಅದಕ್ಕೆ ತೆಂಗಿನೆಣ್ಣೆ ಇದ್ರೇ ಒಂಥರ ಚೆನ್ನಾಗಿ ಅನ್ಸೋದು, ರುಚಿ ಎಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ತೆಂಗಿನೆಣ್ಣೆನ ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ತೆಂಗಿನೆಣ್ಣೆನೂ ಹಾಕಬೇಕಂತೇನಿಲ್ಲ. ಇವಾಗ ಇದಕ್ಕೆ ಈರುಳ್ಳಿನ ಸೇರಿಸ್ತಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಟ್ರೈ ಮಾಡಿ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಸ್ಪೂನಷ್ಟು ತುಪ್ಪ ಸೇರಿಸಿ ತೊಳೆದು ಎತ್ತಿಕೊಂಡಿದ್ದಲ್ಲ ಚಿಕನ್ನು, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ನಾನು ಹೇಳಿರೋವಂಥ ಇಂಗ್ರೀಡಿಯೆಂಟ್ಸು 1 kg ಚಿಕನ್ಗೆ. ನೀವು ಜಾಸ್ತಿ ಏನಾದರೂ ಕ್ವಾಂಟಿಟಿಲಿ ಮಾಡ್ತಿದ್ದೀರಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು 30% ಬೇಯಬೇಕು ಹಾಗೇನೇ. ನೋಡಿ, ಇವಾಗ ಇಷ್ಟ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ತಕ್ಷಣವೇ ಇದು ಬೇಯೋದಕ್ಕೂ ಮೊದಲೇ ನೀವು ಸುಕ್ಕ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ರೆ
ಕೆಲವೊಂದು ಸಲ ಚಿಕನ್ ಬೇಯಲ್ಲ, ತುಂಬ ಟೈಮ್ ತಗೊಳುತ್ತೆ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಯಲ್ಲ. ಅದಕ್ಕೋಸ್ಕರ ನೀವು ಒಂದು 30% ಬೆಂದ ಮೇಲೆ ಇದಕ್ಕೆ ನಾವು ಸುಕ್ಕದು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು. ತಕ್ಷಣ ಸೇರ್ಸೋದಕ್ಕೆ ಹೋಗಬೇಡಿ. ನಾವು ಜಸ್ಟ್ ಇಲ್ಲಿ ಎಣ್ಣೆ ಹಾಕಿ ಚಿಕನ್ ಮತ್ತು ಅದ್ರ ಜೊತೆಗೆ ಉಪ್ಪಷ್ಟೇ ಹಾಕಿರೋದು, ಬೇರೆ ಏನು ಹಾಕಿಲ್ಲ. ನೋಡಿ, ನೀರು ಸಹ ಹಾಕಬಾರ್ದು, ಇದರಲ್ಲೇ ನೋಡಿ ನೀರು ಬಿಡ್ತಾ ಇದೆ. ಇವಾಗ ಇದಿಷ್ಟ ಆಗಿರುವಾಗ ಇದಕ್ಕೆ ನಾನು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಪೌಡರ್ನ ಇವಾಗ ಸೇರಿಸಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಮೇಯ್ನ್ ಇವಾಗ ಹಾಕೋದು ಏನಕ್ಕೆ ಅಂತಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ ಚಿಕನ್ನು. ಅದಕ್ಕೋಸ್ಕರ ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸಲ ಮಾಡಿದ್ರಂದರೆ ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಅದು ಬೇಯೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಒಂದು 10ರಿಂದ 15 ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಸೀಳಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಉದ್ದುದಕ್ಕೆ ಅಂದರೆ ಫ್ರೈ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಉದ್ದುದ್ದು ಹಾಕಿದ್ದೀನಿ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೀಟಾಗಿ ಕಲರ್ ಫುಲ್ಲು ಬ್ರೌನ್ ಆಗಿ ಬರಬೇಕು ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೀರುಳ್ಳಿನಲ್ಲಿ ನೀರಂಶ ಇರಬಾರ್ದು. ಇರೋ ಥರ ಮಾಡ್ಕೊಂಡ್ವಿ ಅಂತಂದರೆ ಅದು ಅಷ್ಟು ಚೆನ್ನಾಗಾಗಲ್ಲ ಸುಕ್ಕ. ಇವಾಗ ಇದಕ್ಕೆ 1.5 ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ. ಎಲ್ಲ ಫ್ರೈ ಆದಮೇಲೆ ಶುಂಠಿನ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆದರೆ ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿದಿರೋ ಅಂಥದ್ದು 1 ಕಪ್ಪು, ಮೀಡಿಯಮ್ ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಯಲ್ಲಿರುವಂಥ ನೀರಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ಅಷ್ಟೇ ನೀವು ಒಂದು ಅರ್ಧ ಹೋಳು ಹಾಕೊಂಡ್ರೆ ಸಾಕಾಗತ್ತೆ, ತುಂಬ ಜಾಸ್ತಿನೂ ತೆಂಗಿನಕಾಯಿ ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಇವಾಗ ಇದಾಗಿದೆ. ಈ ಕಡೆ ಚಿಕನ್ನು ಅಷ್ಟೇ ನೀಟಾಗಿ ಬೆಂದಿದೆ. ಒಂದು 60% ಅಷ್ಟು ಚಿಕನ್ ಬೆಂದಿರತ್ತೆ. ಇವಾಗ ನೋಡಿ, ನಾನು ನೀರೇನು ಸೇರಿಸಿಲ್ಲ, ಅದೇ ನೀರು ಬಿಟ್ಕೊಂಡಿದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಈ ರೀತಿ ಕಲರ್ ಚೆನ್ನಾಗಿ ಬರುತ್ತೆ. ಆದರೆ ಗುಂಟೂರು ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಸ್ವಲ್ಪ ಕಮ್ಮಿ ಬರುತ್ತೆ ಮತ್ತು ಟೇಸ್ಟು ಸ್ವಲ್ಪ ಚೇಂಜ್ ಇರುತ್ತೆ. ನೋಡಿ, ಇಷ್ಟಾಗಿದೆ. ಇವಾಗ ಇದಕ್ಕೆ ಇನ್ನು ಮಿಕ್ಕಿರೋ ಅಂಥ ಪೌಡರ್ನ ನಾನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರಿ ಅಂತಂದರೆ ನೀವು ಪೌಡರ್ನ ಸ್ವಲ್ಪ ಎತ್ತಿಕ್ಕೊಬೋದು. ನಾನಿಲ್ಲಿ ಕರೆಕ್ಟು ಇವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ, ಹಾಗಾಗಿ ಪೂರ್ತಿ ಸೇರಿಸ್ತಾ ಇದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿ ಎತ್ತಿಕೊಂಡಿದ್ವಲ್ವ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸಿ ನೀಟಾಗಿ ನಾವು ಫುಲ್ ನೈಸಾಗಿ ಮಾಡಬಾರ್ದು. ಮಿಕ್ಸಿನ ಒಂದು 2-3 ಸಲ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತರಿಯಾಗಿರಬೇಕು. ಇವಾಗ ನೋಡಿ, ಚಿಕನ್ ರೆಡಿಯಾಗಿದೆ, ಪೂರ್ತಿ ಬೆಂದಿದೆ. ಇವಾಗ ಚಿಕನ್ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹೀರ್ಕೊಂಡಿದೆ. ಇವಾಗ ಇದಕ್ಕೆ ನಾವು ಹುಣಸೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ಬೇಕಂದರೆ ಹುಣಸೆಹಣ್ಣನ್ನ ರುಬ್ಬೋದಕ್ಕೂ ಹಾಕ್ಬೋದು ಪೌಡರ್ ಮಾಡುವಾಗ. ಅದೇ ನೀವೇನಾದರೂ ಪೌಡರ್ನ ಹಾಗೆ ಇಟ್ಕೊತೀನಿ ಒಂದು 2-3 ಟೈಮ್ಗೆ ಆಗೋ ಥರ ಅಂತಂದರೆ ಹುಣಸೆಹಣ್ಣು ಸೇರ್ಸೋದಕ್ಕೆ ಹೋಗಬೇಡಿ. ಹಾಗಾಗಿ ನಾನು ಹುಣಸೆಹಣ್ಣು ಆವಾಗ ಸೇರಿಸಿಲ್ಲ. ಇವಾಗ ಹುಣಸೆಹಣ್ಣನ್ನ ನೀರನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಮುಚ್ತಾ ಇದ್ದೀನಿ. ನೋಡಿ, ಇವಾಗ ಸೈಡಲ್ಲೆಲ್ಲ ಎಣ್ಣೆ ತೇಲಿ ಬರ್ತಾ ಇದೆ. ಇಷ್ಟಾದರೆ ಗೊತ್ತಾಗುತ್ತೆ ಚಿಕನ್ ಬೆಂದಿದೆ ಅಂದ್ಬಿಟ್ಟು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಬಿಕೊಂಡಿದ್ದಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವ ತೆಂಗಿನಕಾಯಿ, ಇದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ ನೀವು, ಯಾಕೆಂದರೆ ಎಲ್ಲವನ್ನು ನಾವು ಫ್ರೈ ಮಾಡಿ ಎತ್ತಿಕೊಂಡಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಕಮ್ಮಿ ಊರಿನಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಎಲ್ಲವನ್ನು ಹುರಿದಿರೋದ್ರಿಂದ ಮತ್ತೆ ಏನು ಫ್ರೈ ಮಾಡಬೇಕು ಅಂತೇನಿಲ್ಲ. ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಇದಕ್ಕೆ ತೆಂಗಿನಕಾಯಿನ ಫ್ರೈ ಮಾಡಿ ಹಾಕುವಂಥದ್ದು. ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಅಂದರೆ ಒಂದು 1/4 ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಿಮಗೆ ಪೂರ್ತಿ ಡ್ರೈ ಬೇಕು ಅಂತಂದರೆ ನೀರು ಸೇರಿಸೋದಕ್ಕೆ ಹೋಗ್ಬಿಡಿ, ಅಥವಾ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋಗಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾನೊಂದು ಸ್ವಲ್ಪ ನೀರು ಸೇರಿಸಿ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಅದನ್ನು. ನೋಡಿ, ಈ ರೀತಿ ಇದೆ. ಇಷ್ಟಾದರೆ ಸಾಕಾಗತ್ತೆ ನಮಗೆ. ಇದು ಅನ್ನದ ಜೊತೆಗಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ, ಚಪಾತಿ, ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ, ಎಲ್ಲದ್ರ ಜೊತೆಗೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ಒಂದೇ ಥರ ಚಿಕನ್ನ ತಿಂದು ಬೇಜಾರಾಗಿದೆ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಬೇಜಾರು ಅಥವಾ ಬೋರೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ಒಂದು ಸಲ ಮಾಡ್ಕೋಬೇಕು ಅಂತ ಹೇಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ.
ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ, ಆಪ್ಷನಲ್ಲು. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕೆಂದರೆ ನಾವು ಧನಿಯಾ ಕಾಳನ್ನೇ ಹಾಕಿ ರುಬ್ಬಿರೋದ್ರಿಂದ ಈ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಏನೂ ಯೂಸ್ ಇಲ್ಲ. ನಿಮಗೆ ಕಲರ್ಫುಲ್ಲಾಗಿ ಕಾಣಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲದೆ ಇದಕ್ಕೆ ನಾವು ಜಾಸ್ತಿ ಮಸಾಲೆನೂ ಏನು ಹಾಕಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.